ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಠ ಆರೋಸ್ಯತ್ನಿಕ್ಕಿಂತ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮಗೆ ಯಾವತ್ತಿನ ದಿನ ನೋಡ್ತೀರಿ ಅವತ್ತಿನ ದಿನ ನಿಮ್ಗೆ ರೆಸಲ್ಟ್ ಆಗ್ತೈತಿ. ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಅವರಿಗೆ ಥ್ಯಾಂಕ್ ಯು. ಓಕೆ, ರಿಟರ್ನ್ ವ್ಯೂವರ್ಸ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಓಕೆ, ಸೊ ಇವತ್ತಿಂದ ರೀಡಿಂಗ್ ಏನಂತಂದ್ರೆ ಓಪನ್ ಮಾಡಿದ ರೀಡಿಂಗ್ಸ್ ನೋಡ್ರಿ ಪ್ಲೀಸ್. ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ರು, ನಿನ್ನೆ ರಾತ್ರಿ ಆಲೋಚನೆಗಳು ಅವ್ರ ತಲೆಯೊಳಗೆ ಏನು ನಡೀತಾ ಇತ್ತು, ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಅಂತ ನೋಡೋಣ. ನೀವು ಯಾವತ್ತಿಂದ ನೋಡ್ತೀರಿ ಅವತ್ತಿನ ಹಿಂದಿನ ದಿವಸದ ರಾತ್ರಿ ಅಂತ ತಿಳ್ಕೊಬೇಕು. ದಿಸ್ ಇಸ್ ಅ ಟೈಮ್ಲೆಸ್ ರೀಡಿಂಗ್. ಸೊ ಯಾವ ವ್ಯಕ್ತಿ ಬಗ್ಗೆ ಆಲೋಚನೆ ಮಾಡಿ ವಿಡಿಯೋ ನೋಡ್ತಿದ್ದೀರಿ ನೀವು ನನ್ನ ವ್ಯೂವರ್ಸ್, ಅವ್ರನ್ನ ವಿಜುವಲೈಸ್ ಮಾಡಿರಿ, 3 ಸಲ ಹೆಸರು ಹೇಳ್ಕೊಳ್ರಿ. ಏನಾದರೂ ನಿಮ್ಮ ಕ್ವಶನ್ಸ್ ಇದ್ದರೆ ಥಾಟ್ ಪ್ರೊಸೆಸ್ ಒಳಗೆ ಹಾಕ್ರಿ, ಇಲ್ಲ ಆನ್ಸರ್ ಬರಬಹುದು. ಸೊ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ರು, ನಿನ್ನೆ ರಾತ್ರಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ರು, ನಿನ್ನೆ ರಾತ್ರಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ರು, ನಿನ್ನೆ ರಾತ್ರಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ರು ಇದ್ರು. ಓಕೆ, ಕ್ಲಾರಿಫೈ ಮಾಡಿಬಿಡೋಣ. ಕ್ಲಾರಿಫೈ 3 of swords, ಕ್ಲಾರಿಫೈ 3 of swords, ಕ್ಲಾರಿಫೈ 2 of cups, ಕ್ಲಾರಿಫೈ the world. ನಿನ್ನೆ ರಾತ್ರಿ ನೀವು ಬರ್ತೀರಣ್ಣ, ನೀವು ಬರ್ತೀರ ಮೆಸೇಜ್, ನೀವು ಅಲ್ಲಿ ಹೋಗೋದಲ್ಲ, ಅವ್ರ ಜೀವನದೊಳಗೆ ನೀವು ಬರ್ತೀರಣ್ಣ. ನಿಮ್ಮ ಮೆಸೇಜ್ ಬರ್ಬೋದಣ್ಣ, ಕಾಲ್ ಬರ್ಬೋದಣ್ಣ. ವೇಟಿಂಗ್ ಎನರ್ಜಿ ಇತ್ತು ನಿಮ್ಮ ಬಗ್ಗೆ ಅವರಿಗೆ. ನಿಮ್ದು ಏನಾದರೂ ಒಂದು ಕಾಲ್ ಬರ್ಬೋದು, ಅಥವಾ ನಿಮ್ಮ ಕಡೆಯಿಂದ ಏನೋ ಈ ರಿಲೇಷನ್ಶಿಪ್ಪಿಗೆ ಒಂದೇನಾದರೂ ಡೆಸಿಷನ್ ಮಾಡಬೇಕು ನಾನು ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಹುಡುಕ್ತಾ ಇದ್ರ, ನಿಮ್ಮ ಜೊತೆಗೆ ಅದನ್ನು ಡಿಸ್ಕಷನ್ ಮಾಡಬೇಕಾ ಅಂತಲೂ ಹುಡುಕ್ತಿದ್ರು. ಓಕೆ, ಸೊ ಲವರ್ಸ್ ಕಾರ್ಡ್ ಇನ್ ರಿವರ್ಸ್ ಬಂದಿತ್ತಿಲ್ಲ. ಸೊ ನೀವೇನಾದರೂ ಚೀಟ್ ಮಾಡ್ತಿದ್ದೀರಾ ಅವ್ರ ಮೇಲೆ, ಡಬಲ್ ಗೇಮ್ ಮಾಡ್ತಿದ್ದೀರಾ ಅಂತೇವಲ್ಲ ನಾವೀಗ, ಹಿಂದೊಂದು ಮುಂದೊಂದು ಮಾಡ್ತಿದ್ದೀರಿ, ಇಲ್ಲಿ ಪ್ರೀತಿ ತೋರಿಸ್ತಿದ್ದೀರಿ ಬಟ್ ಇಲ್ಲ ನೀವು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀರಾ. ಈ ಕೆಲವೊಂದು ಕ್ವಶನ್ಸ್ ಇದೆ ಅವರಿಗೆ, ಅದ್ರ ಬಗ್ಗೆ ಅವ್ರಿಗೊಂದು ಕ್ಲಾರಿಟಿ ಬೇಕಾಗಿತ್ತು, ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ರು, ಯೋಚನೆ ಮಾಡ್ತಿದ್ರು ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ. ಸೊ ಇಲ್ಲಿ ಈ ಕಾರ್ಡ್ಸಿಗೆ ಬಂದ್ರೆ ನಿಮ್ಮ ಜೀವನದಾಗ ಕೆಲವೊಂದು ಮೋಸಗಳಾಗ್ಯಾವು, ಹರ್ಟ್ ಆಗ್ಯಾವು, ಹಾರ್ಟ್ ಬ್ರೇಕ್ಸ್ ಆಗ್ಯಾವು, ಅದರಿಂದ ನೀವು ಈಗ ಹೀಲಪ್ ಆಗ್ತದಿರಿ. ಕರೆಕ್ಟ, ಅದರಿಂದ ಹೊರಗೆ ಬರ್ತದಿರಿ ನೀವು. ಬಟ್ ಆದರೂ ನನಗೆ ಏನಾದರೂ ನೀವು ಅಂದರೆ ನಿಮ್ಮ ವ್ಯಕ್ತಿಗೆ ನೀವು ಮೋಸ ಮಾಡ್ತಿದ್ದೀರಾ, ಮೋಸ ಮತ್ತು ಅದು ಸೇಮ್ ಎನರ್ಜಿ ಮತ್ತಿದೆ. ನಿಜವಾಗ್ಲೂ ನನ್ನನ್ನು ಮೋಸ ಮಾಡ್ತಿದ್ದೀರ ಸೆನ್ಸ್, ನೀವು ಇನ್ನೊಬ್ಬರ ಜೊತೆಗೆ ಹೋದ್ರೆ ಹಾಗೆಲ್ಲ ಅಲ್ಲ, ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತೀರಾ, ನಿಜವಾಗ್ಲೂ ನಾನು ನಿಮ್ಗೆ ವ್ಯಾಲ್ಯೂ ಆದರೆ ಅವ್ರಿಗೆ ನೀವು ವ್ಯಾಲ್ಯೂ ಕೊಡ್ತೀರಾ ಅಂತ ಹಿಂಗೆ ಒಂದು ಕ್ವಶನ್ ಅವರಿಗೆ ಅರೈಸ್ ಆಗೈತಿ ನಿನ್ನೆ ರಾತ್ರಿ ಅವರಿಗೆ. ಅದ್ರ ಬಗ್ಗೆನೇ ಅವರು ಯೋಚನೆ ಮಾಡ್ತಿದ್ದಾರೆ. ಈ ಪರಿಸ್ಥಿತಿ ಅಂದರೆ ನಿಮ್ಮ ವ್ಯಕ್ತಿ ಜೊತೆಗೆ ನಿಮ್ದೊಂದು ರಿಲೇಷನ್ಶಿಪ್ ಇಲ್ಲ, ಅದರಿಂದ ನೀವು ದೂರ ಹೋಗ್ತಿದ್ದೀರನ್ನ ಅನ್ನಿಸ್ತು ಅವರಿಗೆ. ಈ ಸಿಚುವೇಶನ್ ಏನೈತಿ, ಅದನ್ನು ಕುತ್ಕೊಂಡು ಮಾತಾಡಿಕೊಂಡು ಸರಿ ಮಾಡ್ಕೊಳಕ್ಕೆ ನೀವು ತಯಾರಿಲ್ಲ. ಇನ್ನೂ ಹಳೆಯ ವಿಷಯಗಳನ್ನ ನೆನಪಿಟ್ಕೊಂಡು ಹಳೆಯ ವಿಷಯಗಳ ಬಗ್ಗೆನೇ ಅಂದರೆ ಹರ್ಟ್ ಆಗಿದ್ದೇನೈತಲ್ಲ ಅದನ್ನು ಪದೇ ಪದೇ ನೆನಪು ಮಾಡ್ಕೊಂಡು ದುಃಖ ಪಟ್ಕೊಂತ ಅಂತಾರಲ್ಲ, ಹಂಗೆ ನೀವು ಅದೀರಿ ಅಂತ ಅವರಿಗೆ ಅನ್ನಿಸ್ತಾ ಐತಿ. ನೀವು ಯಾಕೆ ಮುಂದೆ ಹೋಗ್ತಾ ಇಲ್ಲ, ಅದನ್ನೆಲ್ಲ ಮರೆತು ಯಾಕೆ ನಾವು ಮುಂದೆ ಹೋಗಬಾರ್ದು, ಅಂದರೆ ನಿಮ್ಮ ಜೀವನದಾಗ ನೀವು ಯಾಕೆ ಹಳೇದನ್ನು ಮರಿಬಾರ್ದು ಅಂತ ಅವ್ರಿಗಿರೋದು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿಲ್ಲ. ನಿಮ್ಮನ್ನು ನೀವು ಹೀಲಪ್ ಮಾಡ್ಕೊಂಡು ಈ ರಿಲೇಷನ್ಶಿಪ್ಪಿಗೆ ನೀವು ಯಾಕೆ ಇನ್ನೊಂದು ಚಾನ್ಸ್ ಕೊಡಬಾರ್ದು. ಇದಕ್ಕೆ ಯಾಕಂದ್ರೆ ನೀವಿಬ್ಬರದು ರಿಲೇಷನ್ಶಿಪ್ ಭಾಳ ಚೆನ್ನಾಗೈತೆ ಅನಿಸ್ತೈತಿ. ಸೊ ಇದಕ್ಕೆ ಅಂದರೆ ನಾವಿಬ್ಬರು ಜೊತೆಗಿದ್ವಿ ಅಂದರೆ ಇದು ನಿನ್ನ ಜೀವನ ಅಥವಾ ನನ್ನ ಜೀವನ ಒಂದು ಕಂಪ್ಲೀಟ್ ಆಗ್ತೈತಿ, ಹೊಸ ಬಿಗ್ನಿಂಗ್ ಮಾಡ್ಬೋದು ನಾವಿಬ್ಬರು ಅಂತಲೂ ಅವರು ಯೋಚನೆ ಮಾಡ್ತಿದ್ರು. ಬಟ್ ಇಲ್ಲಿ ನಿಮ್ಮನ್ನು ಹೆಂಗೆ ಕನ್ವಿನ್ಸ್ ಮಾಡಬೇಕು ಅಂತ ಅವರಿಗೆ ಕನ್ಫ್ಯೂಷನ್ ಆಯಿತು. ಇನ್ನೊಂದು ಸೆಕೆಂಡ್ ಚಾನ್ಸ್ ನಿನಗೆ ನೀ ಯಾಕೆ ತೊಗೋಬಾರ್ದು ಅಂತಲೇ ಯೋಚನೆ ಮಾಡ್ತಿದ್ರು, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಲ್ಲ ನಿನ್ನ ರಾತ್ರಿ. ಸೊ ಯಾಕಂದ್ರೆ ಇಲ್ಲಿ ಪ್ರೀತಿ ಐತಿ, ಇಬ್ಬರ ಕಡೆನೂ ಒಂದು ಏನು ಪ್ರೀತಿ, ಕಂಪ್ಯಾಟಬಿಲಿಟಿ, ಅದನ್ನು ನೀವು ತೋರಿಸ್ಕೊಳಕತ್ತಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ.
ಅಂದ್ರೆ ನೀವು ಮೋಸ್ಟ್ಲಿ ನೀವು ಹೆದರಾಕತ್ತಿರಲಿ, ಅವ್ರಿಗೆ ಅನ್ನಿಸ್ತಿರೋದು ನೀವು ಹೆದರ್ತಿದ್ದೀರಿ. ನಿಮ್ಮನ್ನು ನೀವು ಅಂದರೆ ಹಿಂಗೆ ಎಮೋಷ್ನಲಿ ನೀವು ಯಾರು ಇನ್ನೊಂದು ಸಲ ನಾನು ಅಟ್ಯಾಚ್ ಆಗಿಬಿಟ್ಟೆ ಅಂದ್ರೆ ಮತ್ತು ನನಗೆ ಹರ್ಟ್ ಆಗೋ ಚಾನ್ಸಸ್ ಇರ್ಬೋದು, ಅಂದ್ರೆ ನಿಮಗೊಂದು ಭಯ ಇರ್ಬೋದು. ಹಾಗಾಗಿನೂ ನಿಮ್ಮ ವ್ಯಕ್ತಿ ಇದನ್ನು ನಿಮ್ಗೆ ಹೆಂಗೆ ನಾ ಹೀಲಪ್ ಇವ್ರನ್ನ ನೀವು ಹೆಂಗೆ ಹೀಲಪ್ ಮಾಡ್ಬೇಕು, ಭಾಳ ಎಮೋಷ್ನಲಿ ನೀವು ಡ್ರಾ ಆಗ್ಬಿಟ್ಟಿವಿ, ಮೂಡಿ ಪರ್ಸನ್ ಆಗಿಬಿಟ್ಟಿವಿ ಅಂತ ನೀವು ವಿಚಾರ ಮಾಡ್ತದೆ. ಒಂದಿನ ಚೆನ್ನಾಗಿರ್ತೀರಿ, ಎಷ್ಟು ಚಂದ ಖುಷಿಯಿಂದ ಇರ್ತೀರಿ ಅವ್ರ ಜೊತೆಗೆ. ಓಕೆ ನೀವು ಹೀಲಪ್ ಆದ್ರಿ, ಓಕೆ ಈಗ ನೀವು ರೆಡಿ ಇದ್ದೀರಿ ಅಂದರೆ ಅವ್ರ ಜೊತೆಗೆ ಮಾತಾಡೋಕೆ ಮನಸ್ಸು ಬಿಚ್ಚಿ ನೀವು ಮಾತಾಡ್ಬೋದು. ಮತ್ತೆಲ್ಲ ಹಳೇದೆಲ್ಲ ಮರೆತ್ರಿ ಅನ್ಕೊತಿರ್ತಾರೆ. ಮತ್ತು ಇನ್ನೂ ಒಂದೆರಡು ದಿನ ಆಗಿರಲ್ಲ ಆಗಲೇ ಮೂಡಿ ಮತ್ತು ಇಲ್ಲ ನನಗೆ ಹಿಂಗಾಗಿತ್ತು, ನನಗೆ ಹಂಗಾಗಿತ್ತು, ನನ್ನ ಜೀವನದಾಗ ನೀನು ಯಾಕೆ ಹಿಂಗೆ ಮಾಡಿದಿ, ಮತ್ತು ಹಳೇದೆಲ್ಲ ನನಗೆ ಮಾಡ್ಕೊಂಡು ಮತ್ತೆ ಬೇಜಾರು ಮಾಡ್ಕೊಂಡು ಕುಂದ್ಬಿಡೋದು. ನಿಮ್ಮ ಎನರ್ಜಿ ಹಿಂಗೆ ಯಾಕೈತಿ, ಇದನ್ನು ಸರಿ ನಾ ಮಾಡಲೇಬೇಕು ಅಂತಲೇ ಅವ್ರಿಗೆ ಇರೋದಿಲ್ಲ. ಯಾಕಂದ್ರೆ ದ ವರ್ಲ್ಡ್ ಕಾರ್ಡ್ ಬಂದತಿಲ್ಲ, ಕಂಪ್ಲೀಷನ್ ಕಾರ್ಡ್ ಅದ. ಅಂದ್ರೆ ನೀವು ಒಬ್ರಿಗೊಬ್ರು ಜೊತೆಗಾಗಿರೋಕ್ಕಾಗಿನೇ ನಾವು ವೇಟ್ ಫಾರ್ ಈಚ್ ಅದರ್ ಅಂತೀವಲ್ಲ, ಹಂಗೆ ಅವ್ರಿಗೆ ಅನ್ನಿಸ್ತೈತಿ. ನಿಮಗೂ ಅನ್ನಿಸ್ತದೆ ಮೋಸ್ಟ್ಲಿ ಅದು. ಅಂದರೆ ನಾನು ಈ ವ್ಯಕ್ತಿ ನನಗೆ ಕರೆಕ್ಟ್ ಸಿಕ್ಕಿದಾರ ನನ್ನ ಜೀವನಕ್ಕೀಗ. ಈ ವ್ಯಕ್ತಿ ಇದ್ರೆ ನನ್ನ ಜೀವನದೊಳಗೆ ನಾನು ಒಂದು ಸ್ಟೆಬಿಲಿಟಿ ಇರ್ಬೋದು, ಎಮೋಷ್ನಲ್ ಸ್ಟೆಬಿಲಿಟಿ, ಎಲ್ಲದಕ್ಕೂ ಎಮೋಷ್ನಲ್ ಇಂಪಾರ್ಟೆಂಟ್ಲಿ ನನ್ನ ಜೀವನಕ್ಕೆ ಒಂದು ಸಪೋರ್ಟಿವ್ ಆಗಿರ್ತಾರೆ ನಿಮಗೆ ಅನ್ನಿಸ್ತೈತಿ. ಬಟ್ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಕರೆಕ್ಟಾಗಿ. ಎಮೋಷ್ನಲಿ ನೀವು ಇಲ್ಲಿ ಬಂದಿರೋದ ಭಾವನಾತ್ಮಕವಾಗಿ ಮತ್ತು ಥಾಟ್ಸ್ ಒಳಗೆ ನೀವು ಭಾಳ ವಿಚಾರ ಭಾಳ ಮಾಡಾಕತ್ತೀರಿ, ನೆಗೆಟಿವ್ ಥಾಟ್ಸ್ ಭಾಳ ಬರ್ತದ ನಿಮಗೆ. ಹಾಗಾಗಿನೇ ಅವ್ರಿಗೆ ಬಂದಿರೋದು ಇದು ಕಾರ್ಡ. ನೀವು ಅವ್ರಿಗೆಲ್ಲ ನನಗೆ ನಿಜವಾಗ್ಲೂ ನಿಮ್ಮ ಜೀವನಕ್ಕೆ ಅವ್ರು ನಿಜವಾಗ್ಲೂ ನಿಮಗೆ ನೆಸಸರಿ ಅದಾರ ಅಂದರೆ ನೀವು ಅವರಿಗೆ ಅಷ್ಟು ಬೆಲೆ ಕೊಡ್ತೀರಾ ಅಂತ ಅವರಿಗೆ ಒಂದು ಯೋಚನೆ ಬಂದದಿಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ ಅದು ಎಲ್ಲಿ ನೀವು ಅವ್ರನ್ನ ಬಿಟ್ಟು ಹೋಗ್ತೀರ ಅನ್ನೋದು ಅವರಿಗೆ ಯೋಚನೆ ಐತಿ. ನೀವೆಲ್ಲಿ ಗಂಡ ಹೆಂಡತಿ ಆಗಿದ್ರೆ ಡೈವರ್ಸ್ ಆಗ್ಬೋದು, ಇಲ್ಲ ನಮ್ಮ ರಿಲೇಷನ್ಶಿಪ್ನ ಅದೇವ್ರಿಗೆ ಆಲ್ರೆಡಿ ಅಂದರೆ ಅವ್ರಿಗೇನು ಅನ್ನಿಸ್ತೈತಿ ನಿಮ್ಗೆ, ಇಲ್ಲ ಸಪ್ರೇಷನ್ ಆಗ್ಬೋದು, ನೀವು ಬಿಟ್ಟು ಹೋಗೇ ಬಿಡ್ಬೋದು. ಹಾಗಾಗಿ ಅವರು ಇದಕ್ಕೊಂದು ಡಿಸಿಷನ್ ಮಾಡಬೇಕು, ಕ್ಲಾರಿಟಿ ತೊಗೋಬೇಕು ಅಂತಲೇ ನಿಮ್ಮ ಬಗ್ಗೆ ರಿಲೇಷನ್ಶಿಪ್ ಬಗ್ಗೆ ಯೋಚಿಸ್ತದ. ನಿನ್ನೆ ರಾತ್ರಿ ಯೋಚಿಸ್ತಿದ್ರು ಇದನ್ನ. ಸೊ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು? ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು? ಪಾಲಿಟಿಕ್ಸ್ ಅದನ್ನು ಥಂಡರ್ ಬೋಲ್ಟ್ ಕ್ಲಾರಿಫೈ ಮಾಡೈತಿ. ನೋಡ್ರಿ, ರೀಬರ್ತ್ ಆ್ಯಂಡ್ ಟ್ರಾವೆಲಿಂಗ್, ಮೂಮೆಂಟ್ ಟು ಮೂಮೆಂಟ್. ಸೊ ಇದ್ರೊಳಗೂ ಇದ ಎನರ್ಜಿನ ತೋರಿಸ್ತಾ ಐತಿ. ಈ ಓಷೋಜನ್ ಕಾರ್ಡ್ ಒಳಗೂ ವ್ಯಕ್ತರು ನಿಮ್ದು ಕಂಫರ್ಟ್ ಝೋನು ನೀವು ಬಿಟ್ಟು ಯಾಕೆ ಬರಾಕತ್ತಿಲ್ಲ, ಸೈಲೆಂಟ್ ಹಾಕದ್ರಿ. ನಿಮ್ಮ ಕಂಫರ್ಟ್ ಝೋನ್ ನೀವು ಬಿಟ್ಟು ಬರಬೇಕು, ನಿಮ್ದು ಆಗಿ ಹೋಗಿದ್ದೆಲ್ಲ ಬಿಟ್ಟು ಬರಬೇಕು. ನಿಮ್ಮೊಳಗಿರೋ ಶಕ್ತಿ ಏನೈತಿ, ನೀವು ಎಷ್ಟು ಸ್ಟ್ರಾಂಗ್ ಅದಿರಿ, ನೀವಾಗಿರಬೇಕು. ಸೊ ನಿಮ್ಮನ್ನು ನೀವು ಮರೆತು ಬಿಟ್ಟಿರಿ, ವೀಕ್ ಅನ್ಸಕತ್ಬಿಟ್ರೆ ಅನ್ಸತ್ತೆ ನಿಮಗೆ. ನೀವೀಗ ನನ್ನ ಕೈಯಿಂದ ಆಗಲ್ಲ, ನಾನು ಯಾರಿಗೂ ಬ್ಯಾಡ್ ಆಗೇನಿ, ಆ ರೀತಿಯಿಂದ ನಿಮ್ದು ಎನರ್ಜಿ ಐತಿ. ಸೊ ಅದರಿಂದ ಯಾಕೆ ನೀವು ಹೊರಗೆ ಬರಬಾರ್ದು? ನಿಮಗೆ ಒಂದು ಮೆಡಿಟೇಷನ್ ಅಥವಾ ಒಂದು ಹೀಲಿಂಗ್ ಒಂದು ನೀಡ್ ಐತಿ ನಿಮ್ಮ ಜೀವನಕ್ಕೆ, ಒಂದು ಹೀಲಿಂಗ್ ಪ್ರೊಸೆಸ್ ನೀಡ್ ಐತಿ, ಒಂದು ಮೆಡಿಟೇಷನ್ ಪ್ರೊಸೆಸ್ ನೀಡ್ ಐತಿ, ಒಂದು ಸ್ಪಿರಿಚುವಲ್ ಲೈನಿಗೆ ನಿಮ್ದು ಸ್ವಲ್ಪ ನೀಡ್ ಐತಿ ನಿಮ್ಮ ಜೀವನಕ್ಕೆ ಅಂತಲೇ ಅವರಿಗೆ ಅನ್ನಿಸ್ತಾ ಐತಿ. ನಿಮ್ಮನ್ನು ನೀವು ಕೇರ್ ಮಾಡ್ಕೋಬೇಕು. ನಿಮ್ಮನ್ನು ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರೇ ಆಗಲಿ ನಿಮ್ಮನ್ನು ನೀವು ಯಾಕೆ ಕೇರ್ ಮಾಡ್ಕೊಂಡು, ಅವ್ರೇನೋ ಮಾಡಿ ಹೋದ್ರೆ, ನಿಮ್ಗೆ ಯಾರೋ ಹರ್ಟ್ ಮಾಡೋದ್ರೆ ನೀವು ಯಾಕೆ ಅದಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡು ಆಗ್ಬೇಕಾ? ಅದನ್ನು ಹೊರಗೆ ಬರಬೇಕು. ನಿಮ್ಮ ವರ್ತ್ ಏನೈತಿ ನೀವು ತಿಳ್ಕೊಬೇಕು ಅಂತ ಅವ್ರಿಗೆ ನಿಮ್ಗೆ ನಿಮ್ಮ ವ್ಯಕ್ತಿಗೆ ಹೇಳ್ಬೇಕಂತ ಅನಿಸ್ತೈತಿ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅವರು. ನೋಡ್ರಿಲ್ಲೇ ಪಾಲಿಟಿಕ್ಸ್ ಬಂದೈತಿ, ಇಲ್ಲ ಥಂಡರ್ ಬೋಲ್ಟ್ ಬಂತು. ಇದಕ್ಕೆ ಆಗೇನು ಇಲ್ಲಿ ಏನು ಬಂದಿತ್ತು ಎನರ್ಜಿ, ಅದ ಎನರ್ಜಿ ಇಲ್ಲಿ ಬಂತು. ನೀವೆಲ್ಲಿ ಹಿಂದೊಂದು ಮುಂದೊಂದು ನನ್ನ ಜೊತೆಗೆ ಗೇಮ್ ಆಡ್ತಿದ್ದೀರಾ. ನೀವು ಯಾವತ್ತಾದ್ರೂ ನನ್ನನ್ನು ಸೇಮ್ ಎನರ್ಜಿ ಇಲ್ಲ ಹೇಳ್ತಿದ್ದಾನೆ,
ಯಾವತ್ತಾದ್ರೂ ಒಂದಿನ ಇಲ್ಲ ಒಂದೇ ಅಂದರೆ ಸಡನ್ನಾಗಿ ನೀವು ನನ್ನನ್ನು ಇಲ್ಲ ನನಗೆ ಆಗಂಗಿಲ್ಲ ಇದು ರಿಲೇಷನ್ಶಿಪ್ ನಾನು ಬಿಟ್ಟು ಹೋಗ್ತೀನಿ ನೀನು ಸಾರಿ ಬ್ರೇಕಪ್ ಅಂತ ಯಾವಾಗ ಹೇಳ್ತಿರೋ ಅಂತ ಅವ್ರಿಗೆ ಭಾಳ ಅಂದ್ರೆ ಭಾಳ ಅನ್ನಿಸ್ತೈತಿ ನಿಮ್ಮ ವ್ಯಕ್ತಿಗೆ. ನೀವು ಯಾವ ಮೂಮೆಂಟಾಗೋ ಹೇಳಬಹುದು. ನಿಮ್ದು ಎನರ್ಜಿ ನೋಡಿದ್ರೆ ನೀವಿರೋಂಥ ಪರಿಸ್ಥಿತಿಗೆ ನೀವು ಮಾಡ್ತಿರೋಂಥ ಒಂದಿನ ಹಿಂಗೆ ಹೇಳಿದ್ನಲ್ಲ, ಒಂದಿನ ಚೆನ್ನಾಗಿ ಖುಷಿಯಿಂದ ಇರ್ತೀರಿ, ಒಂದಿನ ಆಗಲ್ಲ ಮತ್ತೆ ಡೌನ್ ಆಗಿರ್ತೀರಿ. ಒಂದಿನ ನನಗೆ ನಿಮ್ಮ ಜೊತೆಗೆ ಇರ್ಬೇಕಂತೀರಿ, ಒಂದು ದಿನ ನನಗೆ ಆಗಂಗಿಲ್ಲ ಬೇಡ ನಾ ಹಿಂಗೆ ಒಬ್ಬನೇ ಇರ್ತೀನಿ ಹಿಂಗೆ ಆ ರೀತಿ. ಅದಕ್ಕರಿಗೆ ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್. ನೀವು ಯಾವಾಗ ಬೇಕಾದರೂ ನೀವು ಏನು ಬೇಕಾದರೂ ಒಂದು ಹಿಂಗೆ ಬಾಂಬ್ ಬ್ಲಾಸ್ಟ್ ಮಾಡ್ತಾರಂತ ಹಂಗೆ ಅನ್ಬೋದು. ದೂರ ಹೋಗ್ಬೋದು ನಿಮ್ಮನ್ನು ಬಿಟ್ಟು, ಅವ್ರನ್ನ ಬಿಟ್ಟು ನೀವು ಅವ್ರು ನಿಮ್ಮನ್ನಲ್ಲ, ನೀವು ಅವ್ರನ್ನ ಬಿಟ್ಟು ಹೋಗ್ಬೋದು. ನಿಮ್ಮ ಜೀವನ ನಿಮಗೆ ನೀವು ಹೊಸದಾಗಿ ಏನಾದರೂ ಸ್ಟಾರ್ಟು ಮಾಡ್ಕೋಬೋದು. ಯಾಕಂದ್ರೆ ಈಗ ಅಡ್ಜಸ್ಟ್ ಮಾಡ್ಕೊಳಕ್ಕೂ ನಿಮ್ಗೆ ಆಗ್ತಾಯಿತ್ತೋ ಇಲ್ಲ ಈ ವ್ಯಕ್ತಿ ಜೊತೆಗೆ ಅಂತ ಅವರಿಗೆ ಕನ್ಫ್ಯೂಸ್ ಆಗ್ತಾಯಿದೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಸೊ ದೂರ ಯಾರು ಇದ್ರೆ ನಿಮ್ದು ಲಾಂಗ್ ಡಿಸ್ಟೆನ್ಸ್ ಇತ್ತಂದ್ರೆ ಅಥವಾ ದೂರ ಊರೊಳಗಿದ್ರಿ ಅಂದ್ರೆ ನಿಮ್ಮ ಟ್ರಾವೆಲಿಂಗ್ ಮಾಡ್ಕೊಂಬಂದು ನಿಮ್ಮ ಜೊತೆಗೆ ಮಾತಾಡಿ ಅಥವಾ ಒಂದು ಫೋನ್ ಮೆಸೇಜ್ ಕಾಲ್ ಏನಾದರೂ ಮಾಡಿ ನಿಮ್ಮ ಜೊತೆಗೆ ಮಾತಾಡ್ಬೇಕಂತನೇ. ಯಾಕಂದ್ರೆ ಇದೆಲ್ಲ ವಿಷಯ ಬಗ್ಗೆನೂ ಮಾತಾಡಬೇಕು, ಎಸ್ಪೆಷಲಿ ಮಕ್ಕಿ ಮಾತಾಡ್ಬೇಕು. ಫೋನು ಮೆಸೇಜ್ ಒಳಗೆಲ್ಲ ಮಾತಾಡಿದ್ರೆ ಸರಿಯಾಗಲ್ಲ. ಸೊ ಭೇಟಿ ಆಗಿನೇ ಮಾತಾಡಬೇಕು ಇದೆಲ್ಲ ವಿಷಯ ಅಂತಲೇ ಕೆಲವೊಬ್ರು ಇಲ್ಲಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ರು ನಿನ್ನೆ ರಾತ್ರಿ. ಅವ್ರಿಗೆ ಗೊತ್ತು ಇದನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ ಐತಿ ಅಂತಂದು. ನಿಮಗೆ ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ ಆಗ್ತೈತಿ ಅಂತ ಅವರಿಗೆ ಅನ್ನಿಸ್ತಾಯ್ತು ಅವರಿಗೆ. ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್. ಅದೇನು ಆಗಂಗೇ ಇಲ್ಲ ಅನ್ನಂಗೇನಲ್ಲ, ಅಸಾಧ್ಯ ಅಲ್ಲ, ಆಗ್ತತಿ. ಒಂದೊಂದು ಹೆಜ್ಜೆ ನೀವು ಮುಂದಿಡಲ್ಲ ನನ್ನ ಜೊತೆಗೆ. ಸೊ ಅಂದ್ರೆ ನೀವು ಹೀಲಪ್ ಆಗ್ತೀರಿ ಅಂತ ಹಿಂಗೆ. ನಿಮ್ಮ ಹೀಲಪ್ ಆಗಕ್ಕೆ, ನಮ್ದು ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಮಾಡ್ಕೊಳಕ್ಕೆ, ನಾವೇನದೇವಲ್ಲ ನಮ್ದು ಇದು ಬಾಂಡಿಂಗನ್ನು ಸರಿ ಮಾಡ್ಕೋಬೇಕಂದ್ರೆ ಒಂದೊಂದು ಹೆಜ್ಜೆ ಮುಂದಿಡೋಣ. ಸೊ ಈ ಥರದಾದ ಒಂದು ಎನರ್ಜಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದು ನಿನ್ನೆ ರಾತ್ರಿ. ಸೊ ನನ್ನ ವ್ಯೂವರ್ಸಿಗೆ ಇದೆಲ್ಲ ರೆಸನೇಟ್ ಆತಲ್ಲ. ಸೊ ನಿಮ್ಮ ಹಳೆಯ ವಿಷಯಗಳನ್ನೆಲ್ಲ ಮರೆತು ಬಿಡ್ರಿ. ನಿಮ್ಮ ಜೀವನದಾಗ ಯಾರಾದರೂ ಹೊಸ ವ್ಯಕ್ತಿಗಳು, ಹೊಸ ವಿಷಯಗಳು, ಹೊಸ ಅಪಾರ್ಚುನಿಟೀಸ್ ಅಂತ ಹೇಳ್ತೇನೆ ನಾನು, ಅಂಥದ್ದು ಏನಾದರೂ ಬಂದಿದ್ರೆ ಸೊ ಮೇಕ್ ಯೂಸ್ ಆಫ್ ಇಟ್ ಆ್ಯಂಡ್ ಜಸ್ಟ್ ಮೂವ್ ಆನ್ ಇನ್ ಯುವರ್ ಲೈಫ್. ಜಸ್ಟ್ ಮುಂದೆ ಹೋಗ್ತಿರ್ಬೇಕು, ಹರೇ ನದಿ ಆಗಬೇಕು, ನಿಂತು ನೀರು ಆಗಬಾರ್ದು ಯಾವಾಗಲೂ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಹೆಲ್ಪ್ಫುಲ್ ಆತ ಅನ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.